ನಮಸ್ಕಾರ ಸ್ನೇಹಿತರೆ, ನಾನು ಸುಧಾ ಶ್ರೀನಿವಾಸ್. ವಸುಧಾರಿ ವಾಹಿನಿಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಜಗದೋದ್ಧಾರಕ ಶ್ರೀ ಕೃಷ್ಣ ಪರಮಾತ್ಮನ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಜಗತ್ತಿಗೆ ಗುರುವಾದ ಶ್ರೀ ಕೃಷ್ಣನನ್ನು ವಂದಿಸುತ್ತೇನೆ. ಶ್ರೀ ಕೃಷ್ಣ ಪರಮಾತ್ಮ ಅವ್ಯಕ್ತ ಸ್ವರೂಪದಲ್ಲಿ ಇಡೀ ವಿಶ್ವವನ್ನೇ ವ್ಯಾಪಿಸಿದ್ದಾನೆ. ಗೀತೆಯಲ್ಲಿ ಹೇಳಿರುವಂತೆ ಎಲ್ಲ ಜೀವಿಗಳು ಅವರಲ್ಲಿದ್ದಾರೆ. ಆದರೆ ಜೀವಿಗಳಲ್ಲಿ ಪರಮಾತ್ಮ ಇಲ್ಲ. ಸೂರ್ಯನ ಬೆಳಕು ಇಡೀ ವಿಶ್ವವನ್ನೇ ವ್ಯಾಪಿಸಿರುವಂತೆ ಪರಮಾತ್ಮನ ಶಕ್ತಿಯು ಈ ಸೃಷ್ಟಿಯಲ್ಲಿ ಎಲ್ಲ ಕಡೆ ವ್ಯಾಪಿಸಿದೆ. ಎಲ್ಲ ಕಡೆಯೂ ಬೀಸುವ ಬಲಶಾಲಿಯಾದ ಗಾಳಿಯು ಸದಾ ಆಕಾಶದಲ್ಲಿ ಹೇಗೆ ನೆಲೆಸಿರುವುದೋ ಹಾಗೆಯೇ ಸೃಷ್ಟಿಯಾದುದೆಲ್ಲವೂ ಅವನಲ್ಲಿ ನೆಲೆಸಿರುತ್ತದೆ. ಇಡೀ ವಿಶ್ವ ಗೋವಿಂದನ ಅಧೀನವಾಗಿದೆ. ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ಅವನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಪರಮಾತ್ಮನೇ ವಿಶ್ವದ ತಂದೆ ತಾಯಿ ಮತ್ತು ಪಿತಾಮಹ. ಅವನೇ ಋಗ್, ಸಾಮ, ಯಜುರ್, ಅಥರ್ವ ವೇದಗಳು. ಎಲ್ಲ ವೇದ ಮಂತ್ರಗಳಲ್ಲಿ ಕರೆಯುವ ಓಂಕಾರದ ದಿವ್ಯ ಶಬ್ದನಾದವೂ ಅವನೇ. ಶ್ರೀಕೃಷ್ಣನೇ ಪೋಷಿಸುವವನು, ಯಜಮಾನನು, ಆಶ್ರಯದಾತ, ಅತ್ಯಂತ ಆಪ್ತ ಗೆಳೆಯ. ಅವನೇ ಶಾಶ್ವತವಾದ ಬೀಜ, ಶಾಖವನ್ನು ಕೊಡುವವನು. ಮಳೆಯನ್ನು ಕಳುಹಿಸುವವನು ಅವನೇ. ಅವನೇ ಅಮೃತ, ಅವನೇ ಮೃತ್ಯು. ಚೇತನ ಮತ್ತು ಜಡ ವಸ್ತು ಎರಡೂ ಅವನಲ್ಲಿದೆ. ಒಂದೇ ಮನಸ್ಸಿನಿಂದ ಅವನನ್ನು ಪೂಜಿಸುತ್ತಾ ಆರಾಧಿಸುತ್ತಿದ್ದರೆ, ಶರಣಾಗತರಾದರೆ ಆ ಪರಮಾತ್ಮ ಅವರಿಗೆ ಇಲ್ಲದನ್ನು ಕೊಡುತ್ತಾನೆ, ಹಾಗೆಯೇ ಇರುವುದನ್ನೂ ಕಾಪಾಡುತ್ತಾರೆ. ಅವರ ಅನುಗ್ರಹ ಸದಾ ಅವರ ಮೇಲೆ ಇರುತ್ತದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯಾ ವಿಪಹೃತ್ ಮಶ್ನಾಮಿ ಪ್ರಯತಾತ್ಮನಃ. ಯಾರು ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು, ಒಂದಿಷ್ಟು ನೀರನ್ನು ಸಮರ್ಪಿಸಿದರೆ ಅದನ್ನು ನಾನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ನನಗೆ ಆಡಂಬರ ಬೇಕಿಲ್ಲ ಎನ್ನುತ್ತಾರೆ. ಹಾಗೆಯೇ ನಾವು ಏನೇ ಮಾಡಿದರೂ ಅದನ್ನು ಶ್ರೀಕೃಷ್ಣಾರ್ಪಣಮಸ್ತು ಎಂದು ಹೇಳಬೇಕು. ಆಗ ಅದು ಅವನಿಗೇ ಸೇರುತ್ತದೆ. ನಾವು ಏನಾದರೂ ಸಾಧನೆ ಮಾಡಿದ್ದರೆ ಅದು ಅವನ ಕೃಪೆಯಿಂದಲೇ ಎಂದು ಭಾವಿಸಬೇಕು. ಅವನ ಅನುಗ್ರಹವಿಲ್ಲದಿದ್ದರೆ ನಾವು ಏನೂ ಸಾಧಿಸಲಾಗುವುದಿಲ್ಲ. ನೀರಿನಲ್ಲಿ ಅದರ ರುಚಿಯು, ಸೂರ್ಯಚಂದ್ರರ ಬೆಳಕು, ಆಕಾಶದಲ್ಲಿ ಶಬ್ದವು, ಪುರುಷರಲ್ಲಿ ಪೌರುಷವು ಅವನೇ ಆಗಿದ್ದಾನೆ. ಅವನು ಅಗ್ನಿಯಲ್ಲಿ ತೇಜಸ್ಸು, ಭೂಮಿಯ ಮೂಲ ಪರಿಮಳ, ಎಲ್ಲ ಜೀವಿಗಳ ಜೀವ, ಎಲ್ಲ ತಪಸ್ವಿಗಳ ತಪಸ್ಸು ಅವನೇ. ಕೃಷ್ಣನೇ ಎಲ್ಲ ಅಸ್ತಿತ್ವಗಳ ಮೂಲ ಬೀಜ. ಬುದ್ಧಿವಂತರ ಬುದ್ಧಿಶಕ್ತಿ, ಎಲ್ಲ ಶಕ್ತಿಶಾಲಿಗಳ ಶಕ್ತಿ, ಒಳ್ಳೆಯ ಬಲಶಾಲಿಗಳ ಬಲವೂ ಅವನೇ. ಧರ್ಮ ವಿರುದ್ಧವಲ್ಲದ ಕಾಮವೂ ಅವನೇ. ಅಂತ್ಯಕಾಲದಲ್ಲಿ ಯಾರು ಕೃಷ್ಣನನ್ನು ಸ್ಮರಿಸುತ್ತಾ ದೇಹವನ್ನು ಬಿಡುವರೋ ಅವರು ಕೂಡಲೇ ಪ್ರಭುವಿನ ದಿವ್ಯ ಪಾದವನ್ನು ಸೇರುತ್ತಾರೆ. ಆದ್ದರಿಂದ ಅಂತ್ಯಕಾಲದಲ್ಲಿ ಕೃಷ್ಣನ ಸ್ಮರಣೆ ಅತಿ ಮುಖ್ಯ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿಯೂ ಧರ್ಮದ ತತ್ವಗಳನ್ನು ಪುನಃ ಸ್ಥಾಪಿಸುವುದಕ್ಕಾಗಿಯೂ ಆ ಪರಮಾತ್ಮ ಮತ್ತೆ ಮತ್ತೆ ಅವತಾರ ತಾಳುತ್ತಾರೆ. ಪರಿತ್ರಾಣಾಯ ಸಾಧೂನಾಂ ಅಧ್ಯಾಯ 4 ಶ್ಲೋಕ 8. ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೆಯೋ ಮತ್ತು ಅಧರ್ಮ ಹೆಚ್ಚುತ್ತದೆಯೋ ಆಗ ಅಲ್ಲಿ ಅವತಾರ ಮಾಡುತ್ತೇನೆಂದು ಶ್ರೀಕೃಷ್ಣ ಪರಮಾತ್ಮ ಸ್ವತಃ ಗೀತೆಯಲ್ಲೇ ಹೇಳಿದ್ದಾರೆ. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮ ಜಗದೋದ್ಧಾರಕ.